ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ವಿಡಿಯೋ ಸ್ಟಾರ್ಟ್ ಆಗ್ತಿರೋದು ಕಿಚನಿಂದ. ಕಿಚನ್ ಕಿಚನಿಂದ ಅಂತಂದರೆ ಇವಾಗ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕು, ಪಾತ್ರೆ ತೊಳಿಬೇಕು ಗೈಸ್. ಯಾರೂ ಇಲ್ಲ. ಟಿಫನ್ ಏನೋ ಆಯಿತು. ಟಿಫನ್ ಎಲ್ಲ ಮಾಡಾದ್ಮೇಲೆ ಟಿಫನ್ ಏನೋ ಮಾಡಿಬಿಟ್ಟೆ ಫಸ್ಟೇ. ಇವಾಗ ನೆಕ್ಸ್ಟು ಅಡುಗೆ ಮಾಡಬೇಕು. ಈಗ ಏನು ಅಡುಗೆ ಮಾಡ್ಕೋಬೇಕು ಅಂತಲೂ ಗೊತ್ತಿಲ್ಲ. ಮಾಡಕ್ಕೆ ಬರೋದಿದ್ರೆ ಏನಾದರೂ ಮಾಡ್ಬೋದು ಗೈಸ್. ಏನೂ ಬರಲ್ಲ. ಏನು ಮಾಡ್ಕೊಂಡು ತಿನ್ನೋದು? ಹವಾಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲ್ಲಿ. ಎಷ್ಟೇ ರೂಮ್ ಎಲ್ಲ ಕ್ಲೀನ್ ಮಾಡಬೇಕಿತ್ತು. ರೂಮ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಫಸ್ಟು ಕ್ಲೀನ್ ಮಾಡಿ ಹಾಗೆ ಬಿಟ್ಟಿದ್ದೀನಿ ಗೈಸ್. ಮೇಲೆಲ್ಲ ಬುಕ್ಸ್ ಎಲ್ಲ ಎತ್ತಿಟ್ಟಿದ್ದೀನಿ, ಕಸ ಗುಡಿಸಿಲ್ಲ, ಏನೂ ಮಾಡಿಲ್ಲ. ಅದನ್ನು ಕ್ಲೀನ್ ಮಾಡಬೇಕು. ಮತ್ತು ಇವಾಗ ಅಡುಗೆ ಮಾಡ್ಕೋಬೇಕು. ನಾನು ಒಬ್ಬಳೇ ಇರೋದ್ರಿಂದ ಏನು ಮಾಡಬೇಕು ಅಂತಲೂ ಗೊತ್ತಾಗಲ್ಲ ಗೈಸ್. ಮಾಡಿದ್ರೆ ಓಕೆ, ಒಬ್ಬಳೇ ತಿನ್ನಬೇಕು ಅಂದರೆ ದಿದ್ದು ಬೇಜಾರು. ಎಷ್ಟೊಡೆನೂ ಹಂಗೆ ಆಯಿತು. ಬೆಳಗ್ಗೆ ಎಲ್ಲರೂ ಇದ್ರು ಅಂತ ಅಂದ್ಬಿಟ್ಟು ಊಟ ಮಾಡಿಕೊಂಡೆ. ಐ ಥಿಂಕ್ 10 o'clock ಮಾಡಿಕೊಂಡೆ. ಬಟ್ ಅದಾದಮೇಲೆ ಬೆಳಗ್ಗೆನ ಮತ್ತು ನೈಟ್ವರೆಗೂ ಮಾಡೋಕ್ಕೆ ಹೋಗಲಿಲ್ಲ, ಯಾರೂ ಇರಲಿಲ್ಲ. ಒಬ್ಬಳೇ ಏನು ತಿನ್ನಕ್ಕೂ ಬೇಜಾರು, ಒಬ್ಬಳೇ ಕುತ್ಕೊಂಡು ತಿನ್ನಕ್ಕೂ. ಹಂಗಾಗಿ ಎಷ್ಟು ಅಂತ ಟಿ ವಿ ನೋಡೋಕ್ಕಾಗತ್ತೆ, ಎಷ್ಟು ಅಂತ ಫೋನ್ ನೋಡೋಕ್ಕಾಗತ್ತೆ. ಸುಮ್ಮನೆ ಹಂಗೆ ಟೈಮ್ ಪಾಸ್ ಆಗೋಯ್ತು. ಆಮೇಲೆ ಮತ್ತೆ ಇರಲಿ ಅಂತ ಅಂದ್ಬಿಟ್ಟು ಇದನ್ನೆಲ್ಲ ಕ್ಲೀನ್ ಮಾಡಿದೆ. ಏನು ರೂಮ್ ಬುಕ್ಸ್ ಎಲ್ಲ ಎತ್ತಿರಬೇಕಿತ್ತು, ಅದನ್ನೆಲ್ಲ ಎತ್ತಿಟ್ಟೆ. ಎಕ್ಸಾಮ್ಸ್ ಎಲ್ಲ ಆಯಿತು, ಅದು ನಿಮಗೂ ಗೊತ್ತು ಅನಿಸುತ್ತೆ. ಎಕ್ಸಾಮ್ಸ್ ಎಲ್ಲ ಆದಮೇಲೆ ಬುಕ್ಸ್ ಎಲ್ಲನೂ ಎತ್ತಿಟ್ಟು ಅದಕ್ಕೆ ಇನ್ನೂ ಅದು 1 ವರ್ಷದವರೆಗೂ ಟಚ್ಚೇ ಮಾಡೋಂಗಿಲ್ಲ ಗೈಸ್. 1 ವರ್ಷದವರೆಗೂ ಫ್ರೀಯಾಗಿ ಆರಾಮಾಗಿ ಬುಕ್ ಎಲ್ಲ ಮೇಲೆ ಆರಾಮಾಗಿ ಅವು 1 ವರ್ಷ ರೆಸ್ಟ್ ಮಾಡ್ತಾರೆ. ನಾನು ಆರಾಮಾಗಿ 1 ವರ್ಷ ರೆಸ್ಟ್ ಮಾಡ್ತೀನಿ ಓದ್ದಲೆ. ಸೊ ಈಗ ಕೆಲಸ ಸ್ಟಾರ್ಟ್ ಮಾಡಬೇಕು ಗೈಸ್. ಪಾತ್ರೆ ತೊಳಿಬೇಕು, ಹಂಗೆ ಕಸ ಗುಡಿಸ್ಬೇಕು, ಮತ್ತು ರೂಮ್ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು, ಬಟ್ಟೆ ಫೋಲ್ಡ್ ಮಾಡಿಡಬೇಕು. ಓಕೆ, ಇವಾಗ ರೈಸು ನಾಯಿಗೆ ಹಾಲು ಅನ್ನ ಹಾಕಬೇಕು. ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ದೆ, ಈಗ ಹಾಕಿ. ನಮ್ಮ ಮನೇಲಿ ಹೆಂಗಂದ್ರೆ ಗೈಸ್, 3ಕ್ಕೆ ಸಪ್ರೇಟಾಗಿ ಹಾಕಬೇಕು, 1ಕ್ಕೆ ಸಪ್ರೇಟಾಗೆ ಹಾಲು ಹಾಕಬೇಕು, ಅದಕ್ಕೆ ಸಪ್ರೇಟಾಗಿ ಹಾಲು ಹಾಕಬೇಕು. ಅದು ಓಕೆ, ಅದಕ್ಕೆ ಹೊಸ ಪ್ಲೇಟಲ್ಲಿ ಅವ್ರು ಬೇರೆ ಇದು ನಾಯಿ ಇರೋ ಪ್ಲೇಟಲ್ಲಿ ಅದು ತಿನ್ನಲ್ಲ, ಅದಕ್ಕೆ ಸಪ್ರೇಟಾಗಿ ಹಾಕ್ಬೇಕು. ಅದನ್ನು ಒಳಗೆ ಕರ್ಕೊಂಬಂದು ಅದಕ್ಕೆ ಊಟ ಹಾಕ್ಬೇಕು. ಈ ಥರ ಗೈಸ್, ಅದೊಂಥರ ಸ್ಪೆಷಲ್ಲು. ಅದೇ ಒಂಥರ ಸ್ಪೆಷಲ್ಲು ನಾಯಿ. ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ಅದಕ್ಕೆ ನಾನೇನು ಮಾಡ್ತೀನಿ, ಪ್ಲೇಟ್ ತೊಗೊಂಡು ಹೋಗೋದು, ಹಾಕೋದು, ಮತ್ತೆ ತೊಗೊಂಬರೋದು. ಪಾಪ ಇನ್ನೇನು ಮಾಡೋಕ್ಕಾಗತ್ತೆ, ಪಾಪ ಅವು ನಮ್ಮ ಥರನೇ. ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಬೇಕು, ಇಲ್ಲಾಂದ್ರೆ ಅದು ತಿನ್ನೋದೇ ಇಲ್ಲ. ನಾನು ಜಾಸ್ತಿನ ಹಾಕಲ್ಲ, ಸ್ವಲ್ಪ ಚಿಕ್ಕ ಮರಿ. ಅದಿನ್ನೂ ಎಷ್ಟು kg ಇದೆ ಅಂದರೆ 2 kg ಇದೆ. 2 kg ಇದೆ. ಈಗ ಅದಕ್ಕೆ ಹಾಲನ್ನು ಹಾಕಿಬಿಟ್ಟು ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸಿ ಆದಮೇಲೆ ಇದನ್ನು ಮಾಡಬೇಕು. ಏನು, ಚಪಾತಿ ಕಲಿಸಿಡ್ಬೇಕು ಗೈಸ್. ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಆಮೇಲೆ ಹೆಂಗಿರತ್ತೋ ಗೊತ್ತಿಲ್ಲ. ತಲೆ ಕಟ್ರೆ ಏನು ಮಾಡಲ್ಲ, ಹಂಗೆ ಗೊತ್ತಿರಲ್ಲ. ಎಬ್ಬಲಿ ನಾನು ಬಿಡ್ತೀನಿ, ತಿನ್ನೋದೇ ಇಲ್ಲ. ಆಮೇಲೆ ರೈಸ ತಿನ್ಕೊಂಡು ಸುಮ್ಮನಾಗ್ಬಿಡ್ತೀನಿ. ಬಟ್ ರೈಸು ಎಷ್ಟು ತಿನ್ನೋಕ್ಕಾಗತ್ತೆ ಗೈಸ್, ತಿಂದೇನೆ ಬೋರ್ ಆಗುತ್ತೆ. ಸೊ ಅದಕ್ಕೆ ನಾನು ಏನು ಮಾಡಬೇಕು, ಅದಕ್ಕೆ ಗೈಸ್ ಫಸ್ಟು ಅಡುಗೆ ಕಲ್ತ್ಕೋಬೇಕು. ಇಂಥ ಪುಂಗಿ ಗಿರಾಕಿಗಳನ್ನ ಎಷ್ಟು ನೋಡ್ಬಿಟ್ಟಿದ್ದೀನೋ ನಾನು ಕಲಿಯೋಣ ಅಂತ ಅನ್ಕೊಂತೀನಿ. ಬಟ್ ಏನು ಮಾಡೋದು, ಕಲಿಯೋಕ್ಕೆ ಆಗ್ತಿಲ್ಲ. ಕಲ್ತ್ಕೊಳ್ತೀನಿ. ಬಟ್ ನಾನು ತುಂಬ ಸಲ ಎಕ್ಸ್ಪೀರಿಯನ್ಸ್ ಆಗಿದೆ ಗೈಸ್. ಹೆಂಗೆ ಗೊತ್ತಾ, ಈಗ ನಾನು ತುಂಬ ಆಸೆ ಪಡ್ತೀನಿ ಅಂದ್ಕೊಳ್ಳಿ, ಏನಾದರೂ ಫುಡ್ಡಲ್ಲಿ ಏನಾದ್ರು. ನನ್ಗೆ ಜಾಸ್ತಿ ಸ್ವೀಟ್ಸಲ್ಲಿ ಅಷ್ಟೊಂದು ಜಾಸ್ತಿ ಏನು ಇಷ್ಟ ಆಗಲ್ಲ. 1-2 ಸ್ವೀಟು. ಪಾಯಸ ಏನಾದರೂ ಹೇಳ್ತೀನಿ ಮಾಡಿ ಅಂತ, ಅವ್ರು ಮಾಡಲ್ಲ. ನಾನೇ ಮಾಡ್ಕೋತೀನಿ ಅಂದ್ಬಿಟ್ಟು ಮಾಡ್ತೀನಿ. ಬಟ್ ಗೈಸ್ ಅದು ಏನಾಗತ್ತೆ ಅಂದರೆ, ಮತ್ತೆ ಅದು ಮಾಡಿರ್ತೀನಿ, ಓಕೆ, ನನಗೆ ಇಷ್ಟ ಆಗಲ್ಲ. ಅದು ನಮ್ಮಮ್ಮ ಮಾಡಿರೋ ಥರ ಟೇಸ್ಟ್ ಬರಲ್ಲ. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ.
ಅದಾದ್ಮೇಲೆ ಮತ್ತೆ ನಾನು ತಿನ್ಬೇಕು ಅಂತ ಲೈಫಲ್ಲೂ ಅನ್ಸಲ್ಲ, ಅಷ್ಟು ಅಜೀಬ್ ಫೀಲ್ ಆಗೋಗಿರುತ್ತೆ ನನ್ಗೇನೆ. ಮತ್ತೆ ಇದೇ ಹಿಂಗಾಯ್ತಲ್ಲ ಅಂತ. ಓಕೆ ಗೈಸ್, ಈಗ ನಾಯಿಗೆ ಊಟ ಹಾಕಿ ಬರುವೇನು ನಾನು. ಓಕೆ ಲೆಟ್ಸ್ ಸ್ಟಾರ್ಟ್. ಇದೆಲ್ಲ ಆದ್ಮೇಲೆ, ಮನೆ ಕ್ಲೀನ್ ಎಲ್ಲ ಆದ್ಮೇಲೆ ಆಮೇಲೆ ವಿಡಿಯೋ ಮಾಡ್ತೀನಿ. ಥ್ಯಾಂಕ್ ಯು. ಕಡಲೆಬೇಳೆ ಹಾಕಿ ನೆಕ್ಸ್ಟ್ ಚಪಾತಿ ಕಳಿಸಿಟ್ಟಿದ್ದೀನಿ, ಚಪಾತಿ ಹಾಕಬೇಕು. ನೆಕ್ಸ್ಟು ಸಾಲ್ಟ್. ನಾನು 1 o'clock ಮಲ್ಕೊಂಡು 4 o'clock ಎದ್ದು ಇವಾಗ ಇದನ್ನು ಮಾಡಿ ದೆನ್ ಇವಾಗ ಇದನ್ನು ಕಳಿಸಿ, ಇದು ನನಗೆ ಇದು ಸಪ್ರೇಟ್ ಮಾಡಿದ್ದೀನಿ, 2 ಸಪ್ರೇಟ್. ಇದನ್ನು ಹಚ್ಚಿ ಆದರೂ ಒಬ್ಬೊಬ್ಬರಿಗೆ ಅಡುಗೆ ಮಾಡ್ಕೋಬೇಕು ಅಂದ್ರೆ ನಿಜವಾಗ್ಲೂ ಬೇಜಾರು ಗೈಸ್. ಯಾರಾದ್ರೂ ಇರ್ಬೇಕು, ಇಲ್ಲಾಂದ್ರೆ ತುಂಬಾ ಹಿಂಸೆ ಆಗುತ್ತೆ ಗೈಸ್. ಮಾಡೋದೇನೋ ಈಸಿ, ಬಟ್ ನಾವು ತಿಂದಿರೋ ಹಳೆ ಟೇಸ್ಟ್ ತರ ಬರಲ್ಲ ಗೈಸ್. ಮತ್ತೆ ಅವಾಗ ಏನ್ ಅನ್ಸ್ಬಿಡುದು, ಮತ್ತೆ ತಿನ್ನಲೇಬಾರ್ದಪ್ಪ ಅಂತ. ಈಗ ಬೀಟ್ರೋಟ್ ಹಾಕೋಣ. ಸೀರಿಯಸ್ಲಿ ತುಂಬ ಅಂದರೆ ತುಂಬ ಬೇಜಾರು ಗೈಸ್. ಆ್ಯಕ್ಚುಲಿ ನನಗಂತೂ ತಿಂದಳೇನೆ ಇದ್ಬಿಡ್ತೀನಿ ಬೇಕಾದರೆ ಗೈಸ್. ನೋಡಿ ಎಷ್ಟು ರೆಡ್. ಫೈವ್ 6 7 ಆಗಿದೆ ಗೈಸ್. ನಾನು ಅದಕ್ಕೆ ಒಂದು ಇದಕ್ಕೆ ಜೀರಿಗೆ ಹಾಕಿದ್ದೆ, ಇನ್ನೊಂದು ಹಂಗೆ ಪ್ಲೇನು. ಬೇಯ್ಕೋಬೇಕು ಅದು ಇನ್ನೊಂದು ಸ್ವಲ್ಪ. ಗೈಸ್ ನನಗೆ ವಿದೌಟ್ ಫೋಲ್ಡ್ ಇರೋಂಥ ಚಪಾತಿ ತಿನ್ಬೇಕಂದ್ರೇ ಆಗಲ್ಲ, ఎందుಕೋ ಗೊತ್ತಿಲ್ಲ. ಫಸ್ಟಿಂದ ಚೆನ್ನಾಗಿ ರೂಢಿ ಮಾಡ್ಕೊಂಡಿದ್ದೀನಿ ಗೈಸ್. ವಿತೌಟ್ ಫೋಲ್ಡ್ ಚಪಾತಿ ಇತ್ತು ಅಂದರೆ ತಿನ್ಬೇಕಂತಾನೆ ಅನ್ಸಲ್ಲ. ಅದಿನ್ನು ಫುಲ್ಲು ಗಟ್ಟಿ ಇರುತ್ತೆ, ಕಚ್ಚಕ್ಕಾಗಲ್ಲ ಅಂತ ಅನ್ಸುತ್ತೆ ನನಗೆ. ಅದಕ್ಕೆ ನಾನು ಫೋಲ್ಡ್ ಮಾಡೆ ಹರಿಯೋದು. ಅದು ಎಲ್ಲೋ ರೇರು ರೌಂಡ್ ಶೇಪ್ ಬರೋದು ನನಗೆ. ಒಬ್ಬೊಬ್ರು ರೌಂಡಲ್ಲೇ ಇದು ಮಾಡ್ತಾರೆ, ಬಟ್ ನನಗೆ ಬರೋದೇ ಇಲ್ಲ. ಮೇನ್ ಫಸ್ಟ್ ಅಡುಗೆ ಕಲಿಬೇಕು. ಓಕೆ ಬಂದಿದೆ. ಮಾಡಾದ್ಮೇಲೆ ಕಚ್ಕೊಂಡ್ಬಿಟ್ಟಿರ್ತೀನಿ. ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು ಗೈಸ್. ಫೈನಲಿ ಚಪಾತಿ, ಅದಕ್ಕೆಲ್ಲ ಗೀ
ಚೆನ್ನಾಗಿದೆ, ನಾನು ಮಾಡ್ಕೊಂಡಿರೋದಲ್ಲ, ಸೊ ಇಷ್ಟ ಆಗತ್ತೆ ನನಗೆ. ನನ್ನ ಮೇಲೆ ನನಗೆ ವಿಲ್ ಪವರ್ ಇದೆ ಸರ್, ನನ್ನ ಮೇಲೆ ನನಗೆ ಕಾನ್ಫಿಡೆನ್ಸ್ ಇದೆ. ಎಲ್ಲ ಫುಲ್ಲು ಕ್ಲೀನ್ ಮಾಡಿಬಿಟ್ಟಿದ್ದೀನಿ ಗೈಸ್. ಮತ್ತು ಕಸ ಗಿಸ ಎಲ್ಲ ಹೋಗಿದ್ದು. ಇವಾಗ ಫ್ರೆಶ್ ಅಪ್ ಆಗಿ ಒಂದು ಮದುವೆ ಇದೆ, ಮದುವೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಮದುವೆ ಹೋಗಿ ಬರ್ತೀನಿ. ಈಗ ಫ್ರೆಶ್ ಅಪ್ ಆಗಿ ಅಗೇನ್ ಊಟ ಮಾಡಿಕೊಂಡು ಬಂದು ಸ್ಲೀಪ್ ಅಷ್ಟೇ, ಪೂಜೆ ಅಷ್ಟೇ. ಓಕೆ ಗೈಸ್, ಮದುವೆ ಎಲ್ಲ ಮುಗೀತು, ಊಟ ಎಲ್ಲನೂ ಆಯಿತು. ಓಕೆ, ಇವಾಗ ಈ ವಿಡಿಯೋನ ಎಂಡ್ ಮಾಡೋವಂಥ ಟೈಮು. ಸೊ ಗೈಸ್, ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು.